ಆಫ್ಟರ್ ಲಾಂಗ್ ಟೈಮ್ ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ನಾನೇನು ಅಷ್ಟೊಂದು ಮೇಕಪ್ ಆಗಲ್ಲ, ಜಸ್ಟ್ ಒಂದು ಕ್ರೀಮ್ ಲಿಪ್ಸ್ಟಿಕ್ ಅಷ್ಟೇನೆ. ನಾನು ಮೀಶೋದಲ್ಲಿ ಬೈ ಮಾಡಿದ್ದೆ ಗ್ರೀನ್ ಕಲರ್ ಸ್ಯಾರಿನ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ. ನಮ್ಮ ಮನೇಲಂತೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಫಸ್ಟ್ ಟೈಮ್ ಸ್ಯಾರಿ ಹಾಕೊಳ್ಳೋಣ ಅಂತೇಳಿ ಬುಕ್ ಮಾಡಿದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಜಸ್ಟ್ 900 ನಾನು ಇದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಫಿಷಿಯಲ್ ಚಿನ್ನುಗೌಡ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮನೆಯಲ್ಲೇ ಲಕ್ಷ್ಮಿ ಪೂಜೆನ ಮಾಡ್ತೀವಿ. ಲಕ್ಷ್ಮಿ ಕೂರ್ಸಲ್ಲ, ಮನೇಲಿರೋ ದೇವ್ರಿಗೆನೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ನಾವು. ಹಾಗೆ ಒಂದ್ 2-3 ತರ ಹಣ್ಣು, ಸ್ವೀಟ್ಸು ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಫೈನಲಿ ಕೊನೆಗೂ ಪೂಜೆ ಅಂತೂ ಮುಗಿಸಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ ಪ್ರೀತಿ ಲಕ್ಷ್ಮಿ, ಪುಟಾಣಿ ಲಕ್ಷ್ಮಿ ಅಂತ ಹೇಳ್ಬೋದು. ನಾವು ಕೂಡ ಮುಂದಿನ ವರ್ಷದಿಂದ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನೋಡೋಣ, ಎಲ್ಲ ಲಕ್ಷ್ಮಿ ಕೃಪಾ ಕಟಾಕ್ಷ ಅಂತಾರಲ್ಲ ಹಾಗೆ. ಓಕೆ, ಪೂಜೆ ಮಾಡೋಣ ಅಂತೇಳಿ ನಾನು ಕೂಡ ಹಾಗೆ ಬಂದು ರೆಡಿ ಆಗಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿ ಕೂಡ. ನಿಮ್ಗೆ ಈ ಸ್ಯಾರಿ ಏನಾದ್ರು ಬೇಕಾಗಿದ್ರೆ ನಂಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ನ DM ಮಾಡ್ತೀನಿ. ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸಾಯ್ತು. ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹಾಗೆ ಲಕ್ಷ್ಮಿಗೊಂದು ನಮಸ್ಕಾರ ಮಾಡಿ ಹೊರಡೋಣ ಅಂತ ಹೋಗ್ತಾ ಇದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಫಿಷಿಯಲ್ ಚಿನ್ನುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದ್ರಲ್ಲ, ನಮ್ಮ ಮನೇಲಂತೂ ಲಕ್ಷ್ಮಿ ಕೂರ್ಸಲ್ಲ, ಹಾಗಾಗಿ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ನಮ್ಮೂರಲ್ಲಿ ಲಕ್ಷ್ಮೀ ದೇವಿ ಗುಡಿ ಅಂತಿದೆ, ಅಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾರೆ. ನಾನು ಕೂಡ ಈ ವರ್ಷ ಹೋಗೋಣ ಅಂತೇಳಿ ಹೋಗಿದ್ದೆ. ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಹೋಗಿರೋದು ಅನ್ಕೊಂತೀನಿ ನಾನು. ಅಲ್ಲೇ ಪ್ರಸಾದ ಕೊಟ್ರು, ಪ್ರಸಾದ ಎಲ್ಲ ಸ್ವೀಕರಿಸಿ. ಹಾಯ್ ಗಾಯ್ಸ್, ಫೈನಲಿ ದೇವ್ರ ದರ್ಶನ ಮುಗೀತು. ಸಿಕ್ಕಾಬಿಟ್ಟೆ ಬಿಸಿಲಂತೂ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಮೊದಲು ಸಿಗುತ್ತೆ. ಬಾಯ್ ಬಾಯ್.